ಏ ಪುಟ್ಟ ಎಲ್ಲಿದ್ಯೋ? ಅಣ್ಣ ನನ್ನ ಗಾಡಿ ತಗೊಂಡೋಗ್ಲಾ? ಲೋ ನಿನ್ನ ಗಾಡಿ ಆಮೇಲೆ ಕೊಡಿಸ್ತೀನಿ. ಎಲ್ಲಿದ್ಯಾ ಹೇಳಿ ಫಸ್ಟು? ಅಣ್ಣ ಬಳ್ಳಾರಿ ರೋಡು ಪ್ಯಾಸೆಂಜರ್ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಆ ದೇವ್ರ ನೀನು ಕಳಿಸಿದಾನೆ ಅನ್ಸುತ್ತೆ. ಇಲ್ಲೇ ತಡಿಸೋದಲ್ಲಿದ್ದೀನಿ, ಅಲ್ಲಿ ಬಂದ್ಬಿಡು. ಅಣ್ಣ ಪ್ಯಾಸೆಂಜರ್ ಇದ್ದಾರಣ್ಣ, ಏನು ಮಾಡಲಿ? ಲೋ ಯಾರೋ ನೆಗದು ಬಿದ್ದೋಗಿದ್ದಾರೆ ಅಂತ ಹೇಳ್ಬಿಟ್ಟು ಬಾರೋ, ಲೊಕೇಶನ್ ಕಳಿಸ್ತೀನಿ ಇವಾಗಲೇ, ಸರಿನಾ? ಸರ್ ನಮ್ಮ ರಿಲೇಷನ್ ಯಾರೋ ಹೋಗ್ಬಿಟ್ಟಿದ್ದಾರೆ, ಬೇಜಾರು ಮಾಡ್ಕೊಬಿಡಿ, ದಯವಿಟ್ಟು ಇಲ್ಲೇ ಹೇಳ್ಕೊಬಿಡಿ. ಸರಿ ಅಣ್ಣ, ಬೇಜಾರು ಮಾಡ್ಕೊಬಿಡಿ ಸರ್, ಶೋರ್. ದಯವಿಟ್ಟು. ಎಲ್ಲೋ ಪ್ಯಾಸೆಂಜರ್ ಇದ್ದಾರೆ ಅಂದಲ್ಲೋ, ಆಟೋನೇ ಕಾಣಿಸ್ತಿಲ್ಲ. ಅಣ್ಣ ಬಾಡಿಗೆ ಗಾಡಿ ಓಡಿಸ್ತಿದ್ದೀನಿ ನಾನು. ಹಾಂ, ಅದರಲ್ಲಿ ಬಂದರೆ ಅದನ್ನು ಕಿತ್ತು ಮಡಿಕೊಂಡ್ರೆ ಅದಕ್ಕೆ ಬೇರೆ ಆಟೋದಲ್ಲಿ ಬಂದೆ ಸರ್. ಗಾಡಿ ಬಿಟ್ಟು ಬಂದಿದ್ದೀನಿ ನಾನು. ಅಲ್ಲಿ ನನ್ನ ಮಗ ಕಣೋಗಿದ್ದು. ಅದು ಸರಿ, ನಾನು ನಿಂಗೊಂದು ಹುಡುಗನ ತೋರಿಸ್ತೀನಿ. ಸರಿ, ಅವತ್ತು ಹುಡುಗ ಸಿಕ್ಕೋನಲ್ಲ, ಅವನ ಜೊತೆ ಇನ್ನೊಬ್ಬ ಇದ್ದಾನೆ, ಅವನೇನೇ ಇವನು ಅಂತ ನಾನು ತೋರಿಸ್ತೀಯಾ? ಅವನೇನಾದರೂ ಆದರೆ ಇವತ್ತೇ ಆ ನನ್ನ ಮಗನ ಚಪ್ಪಲಿ ಹೊಡೆದು ಇವತ್ತೇ ನಾನು ಆಟೋ ಬಿಟ್ಕೊಂಡು ಹೋಗ್ಬಿಡ್ತೀನಿ. ಏಯ್ ಮುಚ್ಕೊಂಡು ನಾನು ಹೇಳೋಷ್ಟು ಮಾಡೋ, ಅವನೋ ಇಲ್ವೋ ಅಂತ ಹೇಳು ಅಷ್ಟೇ, ಆಯ್ತಾ? ಇಲ್ಲಾಂದ್ರೆ ಮಗನೇ ಸುಳ್ಳು ಬಿಡ್ತೀನಿ. ಸರಿ ಅಣ್ಣ, ಸರಿ ಅಣ್ಣ. ಅಣ್ಣ ಅವನೇ 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 ಆ ಬೋಸಡಿ ಮಗ. ನಮ್ಮ ಮನೆದವ್ರು ಮುಳ್ಕಟ್ಟಮ್ಮನ ಮೇಲೆ ಆಣೆ. ಸರಿಯಾಗಿ ಹೇಳೋ, 100% ಅವನೇನಾ? ನಮ್ಮೂರು ಮುಳ್ಕಟ್ಟಮ್ಮನ ಮೇಲೆ ಆಣೆ ಸರ್. ಸರಿ ಕಣೋ, ಸರಿ ನೀನು ಹೋಗು ಸರ್. ಆಟ ಸರ್. ಏಯ್ ಹೋಗು, ಕೊಡಿಸ್ತೀನಿ, ಹೋಗು. ಯಾಕೋ ಇವ್ರು ನನ್ನ ಆಟ ಕೊಡ್ತಾರನೇ ಇಲ್ಲ. ಬಂದಾಳೆ ಸರ್. ಸರ್ ಎರಡಕ್ಕೆ ಹೊಡಿತೀನಿ ಸರ್. ನನ್ನ ಪ್ರಮೋಷನ್ ಬೇಕೇ ಬೇಕು ಸರ್. ಯಾಕೆ ಅಂತ ಕೇಳಿ ಸರ್. ಸರ್ ಗಫೂಸ್ ಗ್ಯಾರೇಜಲ್ಲಿ ಆ ಹುಡುಗ ಇದ್ದಾನೆ ಸರ್. ಅದೇ ಸರ್ ಬಾಂಬಿಡಕ್ಕೆ ಅಂತ ಬಂದು ಓಡೋಗಿದ್ದಾನೆ ಸರ್. ಆ ಇನ್ನೊಬ್ಬ ಹುಡುಗ ನಮ್ಮ ಆಟೋ ಪುಟ್ಟನು ಇಲ್ಲೇ ಕರೆಸಿ ಐಡೆಂಟಿಫೈ ಮಾಡಿದೆ. ಅವನೇ ಅಂತ ಹೇಳಿದ್ದಾನೆ ಸರ್. ಸೂಪರ್ ಕುಮಾರ್ ಸರ್ ನಾವು ಈಗ ಎಲ್ಲಿ ಹೋಗ್ತಾ ಇದ್ದೀವಿ? ಇವಾಗ ನಾವು ಪ್ಲಾನ್ ಬಿ ಲೊಕೇಶನ್ ಚೇಂಜ್ ಆಗ್ತಾ ಇದೆ. ಲೊಕೇಶನ್ ಕಳಿಸ್ತಿದ್ದಾನೆ ಕುಮಾರ್, ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಓಕೆ ಸೂಪರ್ ಕುಮಾರ್, ಪ್ರಮೋಷನ್ ಗ್ಯಾರಂಟಿ ನಿಮಗೆ. ಸರಿ ಸರ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಲೊಕೇಶನ್ ಕಳಿಸ್ತೀನಿ ಸರ್. ಈ ಕುಮಾರಂಗೆ ಪ್ರಮೋಷನ್ ಗ್ಯಾರಂಟಿನಾ ಸರ್? ಯಾಕ್ರಿ ಅವರು ನಿಮ್ಮ ಥರನೇ ದಫೇದಾರ್ ಆಗ್ಬಿಡ್ತಾರೆ ಅಂತ ಹೆದರಿಕೆನಾ ಹೆಂಗೆ? ಆ ಥರ ಏನಿಲ್ಲ. ಅವನು ನನ್ನ ಷಡ್ಕ, ನನ್ನ ಹೆಂಡತಿ ತಂಗಿ ಗಂಡ, ಅದಕ್ಕೆ ಸ್ವಲ್ಪ ಮರ್ಯಾದೆ ಪ್ರಶ್ನೆ ಸರ್. ಡೋಂಟ್ ವರಿ, ನೀವು ಟೀಮಲ್ಲಿ ಇದ್ದೀರಾ, ನಿಮ್ಮನ್ನು ಕನ್ಸಿಡರ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಬೇಗ ಹೋಗಿ. ಏನೋ ಸರ್, ಏನೋ ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆಗ್ಬಿಟ್ರೆ ರೈಟ್ ತಗೊಳ್ಳಿ. ಒಳ್ಳೇದಾಗುತ್ತೆ ಲೊಕೇಶನ್ ಸರ್. ಇದೆ ಲೊಕೇಶನ್ ಬಂತು. बेटे गैरेज का ख्याल रख, मैं कमर्शियल स्ट्रीट जाकर आता हूँ. ಸರ್ ಕಾರು ಸ್ವಲ್ಪ ಇಂಜಿನ್ನು ಏನು ಪ್ರಾಬ್ಲಮ್ಮು? ಏನೋ ಇಂಜಿನ್ ಸ್ವಲ್ಪ ಸೌಂಡ್ ಬರ್ತಾ ಇದೆ ಸರ್. ಈಗ ಕ್ಲೋಸಿಂಗ್ ಟೈಮು, ನನ್ನ ಮಗಳದು ಮದುವೆ ಬೇರೆ ಇದೆ, ಶಾಪಿಂಗ್ ಹೋಗಬೇಕು, ಆಗೋದಿಲ್ಲ. ಪ್ಲೀಸ್, ತುಂಬ ಲಾಂಗ್ ಡ್ರೈವ್ ಹೋಗಬೇಕು, ದಯವಿಟ್ಟು. ಸರ್ ನಿಮ್ಮ ಹುಡುಗ ಇದ್ದಾನಲ್ಲ, ಅವ್ನು ಹೇಳಿ ಚೆಕ್ ಮಾಡೋಕ್ಕೆ. ಅವನು ಹೊಸಬ, ಅವನಿಗೇನು ಬರೋದಿಲ್ಲ. ಸರ್ ಬಳ್ಳಾರಿಗೆ ಡ್ರೈವ್ ಮಾಡಬೇಕು, 250+ ಕಿಲೋಮೀಟರ್ಸ್, ಪ್ಲೀಸ್. ಸರ್ ಬನ್ನಿ ನೋಡೋಣ. ಟೈರ್ ರೇ ಬೇಟೆ ರುಕ್, ಮೇ ಜಾತಾ ಹೂँ. ಬಾಬಾ ಪರವಾಗಿಲ್ಲ, ನಾನು ನೋಡ್ತೀನಿ. ಕಣಪ್ಪ ಅವನ ಜೊತೆ ಹೋಗಿ. ಸರ್ ಒಂಚೂರು ಇಂಜನ್ ಚೆಕ್ ಮಾಡಲ್ಲ, ಇಲ್ಲೇ ಪಾರ್ಕ್ ಸರಿ. ಇನ್ನು ಇವನೊಬ್ಬ ಬಾಕಿ ಇದ್ದ ನೋಡೋದು. ಯಾಕೋ ತಗ್ಲಾಕೊಳ್ಳೋ ಥರ ಇದ್ದೀನಿ.
ಸರ್ ನಿಮ್ದೇನಾ ಗ್ಯಾರೇಜ್ ಇದು? ಕಸ್ಟಮರ್ಗೊಂದು ಕಾಫಿ ಟೀ. ಓಪನ್ ಮಾಡೋ ಬೇಗ. ಓಡಾಯ್ತು ನಿಂತ್ಕೊಳ್ಳೋ. ಏಯ್, ಏಯ್, ಹಿಡಿಯೋ, ಹಿಡಿಯೋ ಅವ್ನ. ಅಯ್ಯೋ, ಏಯ್, ಅಯ್ಯೋ, ಏಯ್, ಹಿಡಿಯೋ, ನಿಂತ್ಕೊಳ್ಳೋ, ಏಯ್, ಮಗನೇ. ಏಯ್, ಬಾ. ಅಯ್ಯೋ, ಎಷ್ಟು ದಿನ ಆಯ್ತು ಓಡಿ. ಏಯ್, ಪ್ರಮೋಷನ್ ಬೇಕಂತೆಲ್ಲ ಓಡೋ. ಹಲೋ ಸರ್, ಅಯ್ಯೋ, ಬಾನೆಟ್ ತೆಗಿತೀನಿ ಅಂತ ಹೋಗಿ ಓಡೋಗ್ಬಿಟ್ಟ ಸರ್. ಅಯ್ಯೋ, ಇಬ್ರು ಓಡಿದ್ವಿ ಸರ್. ಯಾವ ಸಂತಿಲಿ ಇಟ್ಕೊಂಡು. ಶಿಟ್. ಏನು ಸರ್ ಬೈತಾ ಇದ್ದೀರಾ? ನಿಮ್ಮ ಹುಡುಗ ದೊಡ್ಡ ಆಕ್ಸಿಡೆಂಟ್ ಮಾಡಿ ಸಿಗಾಕೊಂಡಿದ್ದಾನೆ. ಅಲ್ಲಿರೋ ಜನ ಎಲ್ಲ ಪೊಲೀಸವ್ರನ್ನ ಕರೆಸ್ಬೇಕು ಅಂತಿದ್ದಾರೆ. ಪೊಲೀಸವ್ರನ್ನ ಬಂದರೆ ನಾವು ಬಳ್ಳಾರಿಗೆ ಹೋದಂಗೆ. ಅಂದಹಾಗೆ ನಿಮ್ಮ ಹೆಸರು? ಇಸ್ಮಾಯಿಲ್ ಅಂತ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಆ ಹುಡುಗ ಹೊಸಬ, ಅವ್ನಿಗೆ ಕೆಲಸ ಬರೋದಿಲ್ಲ ಅಂತ. ನೀವೇ ಬಲವಂತ ಮಾಡಿ ಅವನ್ನ ಕಳಿಸಿದ್ರಿ. ಸಮಾಧಾನ ಮಾಡಿ. ದೊಡ್ಡ ಆಕ್ಸಿಡೆಂಟ್ ಆಗ್ತಾ ಇತ್ತು. ತಪ್ಪು ಗೊತ್ತಾಗಲಿಲ್ಲ. ಹೆಂಗೆ ಗೊತ್ತಾಗಬೇಕು? ಇಸ್ಮಾಯಿಲ್ ಅಲಿಯಾಸ್ ಗಫೂಸ್. ನಾನು ಡಾಕ್ಟರ್ ಬಗ್ಗೆ ಭಯ ಅಂತ 2005 2006 ನೀನು ಒಂದು ದೊಡ್ಡದೊಂದು ಡೈನಮೈಟ್ ಬ್ಲಾಸ್ಟ್ ಮಾಡಿ ಸುಮಾರು 2 ಕೋಟಿ ರೂಪಾಯಿ ವಸ್ತುನ ಕಳ್ತನ ಮಾಡ್ಕೊಂಡು ಹೋಗ್ತೀಯ. ಅಲ್ಲಿಂದ ನಾಡು ಬಾಂಬ್ ಮಾಡೋದು ಕಲಿಬೇಕು ಅಂತ ಆಂಧ್ರಕ್ಕೆ ಹೋಗಿ ಕಡಪದಲ್ಲಿ ಪೊಲೀಸವ್ರ ಕೈಲಿ ಸಿಕ್ಬಿಡ್ತೀಯ. ಇದೆಲ್ಲ ಮರ್ತಿಲ್ಲ ಅಲ್ವಾ? ಪ್ರೇಮ್ ಕರೋ ಸಾಬ್, ನಾನು ಈ ಗ್ಯಾರೇಜ್ ಇಟ್ಟು 15 ವರ್ಷ ಆಯಿತು. ಆವಾಗಿಂದ ಒಂದು ಕ್ರೈಮ್ ಮಾಡಿಲ್ಲ. ಆದರೆ ಪೆರೇಡ್ಗೆ ಹೋಗಿ ಸೈನ್ ಆಗಿ ಬರ್ತೀನಿ ಅಷ್ಟೇ. ಗಫೂಸ್, ಖಂಡಿತ ನೀ ಹೇಳೋದನ್ನ ಕೇಳಿ ನಾನು ಬಿಟ್ಬಿಡ್ತಾ ಇದ್ದೆ ನಿನ್ನ. ಆದರೆ ಈ ಹುಡುಗನ್ನ ಇಟ್ಕೊಂಡು ತುಂಬ ದೊಡ್ಡ ತಪ್ಪಾಗ್ಬಿಟ್ಟೆ ನೀನು. ಸುಮ್ಮನೆ ಕತೆ ಕಟ್ಟಬೇಡ. ನಿನ್ನ ಮಗಳ ಮದುವೆ ಗೊತ್ತಾಗಿದೆಯಂತೆ, ನಿಜಾನ? ನನಗೆ ಉಳಿದಿರೋದು ಒಂದೇ ಒಂದು ಚಾನ್ಸ್. ಎನ್ಕೌಂಟರ್ ಮಾಡಿ ಬಿಸಾಕ್ತೀನಿ. ಕಾರಣ ಪೊಲೀಸವ್ರಿಗೆ ಬೇಕಾಗಿಲ್ಲ. ನೀನೊಬ್ಬ ಆತಂಕವಾದಿ ಜೊತೆ ಶಾಮೀಲಾಗಿದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಮಕ್ಕಳು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗಬಾರ್ದು. ಹಂಗೆ ಮಾಡ್ಬಿಡ್ತೀನಿ ನಾನು. ಇದೆಲ್ಲ ನೋಡಿದ್ರೆ ಒಳ್ಳೆ ಕತೆ ಹೇಳ್ದಂಗಿದೆ ಅಲ್ವಾ? ಛೇ, ಈ ಸಿನಿಮಾದವ್ರ ಸವಾಸ ಮಾಡಿ ಮಾಡಿ ನಾವು ಹಾಳಾಗೋಗ್ಬಿಟ್ವಿ. ಅದೇ ನಿಂಗೆ ಗೊತ್ತಲ್ಲ, ನಮ್ಮ ಸೂಪರ್ ಸ್ಟಾರ್ ಜಿತಿನ್ ರಾಜ್, ಅವನು ನನಗೆ ಹೇಗೆ ಗೊತ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಟೈಗರ್ ಹೇಳ್ದಂಗೆ ಕೇಳಿ ನೀನು ಅವನಿಗೆ ಪ್ರೊಡ್ಯೂಸರ್ನೆಲ್ಲ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀಯಲ್ಲ, ಅದೆಲ್ಲ ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಐ ನೋ ಎವ್ರಿಥಿಂಗ್. ಗಫೂಸ್, ಏಯ್, ಬೇಗ ಓಡ. ಈ ಸತಿ ನಿನಗೆ ಪ್ರಮೋಷನ್ ಸಿಗೋ ಗ್ಯಾರಂಟಿ ಇಲ್ಲ. ಪ್ರಮೋಷನ್ ಮನೆ ಹಾಳಾಗಿ ಈ ಸಲ ನಮ್ಮ ಕೆಲಸ ಹೊರಟು ಸಾಕಾಗಿ ಬಾಬು ಓಡೋಗ ನೋಡಿದ್ದಾನೆ. ಏನು ಮಾಡಿಲ್ಲ ಬಿಡು. ಬಿಡ್ರೋ. ಯಾರು ಅನ್ಕೊಂಡಿದ್ಯಾ ನಾವೇ? ನಾನೇನು ಮಾಡಿಲ್ಲ. ಬೇಗ ಬಿಡ್ರೋ, ಬಿಡ್ರೋ. ಮುನ್ನೆ ಓಡಿಸ್ತೀನಿ. ನಡಿ ನಿನಗಿದೆ. ಬಿಡೆ ಹಾಕ ಅವನಿಗೆ ಬಿಡಿಯೋ. ಹಲೋ ಪುಟ್ಟ, ಆಟೋ ಎಲ್ಲ ನಿಲ್ಸಿ ಬಂದಿದೆ ಅಂತಲ್ಲ, ಇದ್ಯಾವುದು ಆಟೋ? ದೂರದಲ್ಲಿ ನಿಲ್ಸಿದೆ ಸರ್. ಇದು ಬಾಡಿಗೆ ಆಟೋ ಸರ್. ನೀವು ಇದನ್ನೇ ಕಿತ್ಕೊಂಡ್ಬಿಟ್ರೆ ಹಾಂ, ನೀವು ಓಡಿಸ್ಕೊಂಬಂದಿಂದ ದೂರದಿಂದ ನೋಡಿದೆ ಸರ್. ಈಗ ನಮ್ಮ ಮಗ ಈ ಕಡೆ ಬರ್ಕೊಂಡಿದ್ದೆ ಸರ್. ಒಳ್ಳೆ ಕೆಲಸ ಮಾಡಿದೆ ಬಿಡು. ನಿಂಗೆ ಒಳ್ಳೆ ಬಹುಮಾನ ಕೊಡ್ಸೋಣ ಬಿಡ. ಅಯ್ಯೋ ಸರ್, ನನಗೆ ಯಾವ ಬಹುಮಾನನೂ ಬೇಡ ಸರ್. ಯಾಕೆ? ಈ ಕೇಸಿಂದ ಬಿಡುಗಡೆ ಕೊಟ್ಬಿಡಿ. ಹಾಂ. ಸಾಕು.
ಸರ್ ನಮ್ಮತ್ತೆ ಊರು ತುಂಬ ಪ್ರಚಾರ ಮಾಡ್ಬಿಟ್ಟವಳೆ ಸರ್ ನನ್ನ ಹಳೆಯ ಯಾವುದೇ ಕೇಸಲ್ಲಿ ತಗೊಳಕ್ಬಿಟ್ಟಿದ್ದಾನಂತೆ ಅಂತ ಎಲ್ಲ ಕೊಡ್ಸನ್ ಬಿಡು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀನಿ ಇವ್ನು ಇಟ್ಕೊಟ್ಟಿದೆಯಲ್ಲ ಕೊಡ್ಸರಾಯ್ತು ಕೆಲಸ ಆಟ ತಾನೆ ಕೊಡಿಸ್ತೀನಿ ಬಿಡು. ಕಟ್ಟಮ್ಮ ನೀವು ಒಳ್ಳೇದು ಮಾಡ್ತಿದ್ದೆ ಗಫೂಸ್ ನೀನು ಸಿಕ್ಬಿದ್ದಿದ್ದೆ ಪೊಲೀಸವ್ರ ಕೈಲಿ ಜ್ಞಾಪಕ ಇದೆಯಾ ನಿನ್ ಜೊತೆಗಿದ್ದ ಗಿರಿರಾಜು ಖಾದಿರು ಬಾಂಬಾಬು ಎಲ್ಲಿದ್ದಾರೆ ಹೇಳು ನಿಮ್ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ದಲ್ಲ ಹುಡುಗ ಅವನಿಗೂ ನಿಂಗೂ ಏನ್ ಸಂಬಂಧ ಆ ಸೂಪರ್ ಸ್ಟಾರ್ ಜಿತಿನ್ ರಾಜ್ಗೆ ಪ್ರೊಡ್ಯೂಸರ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತೀಯ ನೀನು ಕಮಾನ್ ಟೆಲ್ ಮೀ ನಾನು ಎಲ್ಲ ಹೇಳಿಬಿಟ್ರೆ ಎಲ್ಲ ವಿಷಯ ಹೇಳಿಬಿಟ್ರೆ ನನ್ನ ಬಿಟ್ಬಿಡ್ತೀರಾ? ಖಂಡಿತ ಟ್ರಸ್ಟ್ ಮೀ ನನ್ನ ಮಗಳ ಮದುವೆ ನನ್ನ ಮಗಳು ಕಂಡ್ರೆ ನನ್ನ ಪ್ರಾಣ. ನಾನು ಮಾಡಿರೋ ಕ್ರೈಮ್ ಬಗ್ಗೆ ಅವಳಿಗೆ ಏನು ಗೊತ್ತಿಲ್ಲ. ಅವಳಿಗೆ ಗೊತ್ತಾದರೆ ಅವಳು ಏನು ಮಾಡ್ಕೊಂಡ್ಬಿಡ್ತಾಳೋ ಅಂತ ಭಯ ಆಗ್ತಿದೆ. ಈ ಹಿಂದೆ ನನ್ನ ಜೊತೆ ಯಾರ್ಯಾರಿದ್ರೋ ಅವರೆಲ್ಲ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಸ್ವಲ್ಪ ದಿನಗಳ ಹಿಂದೆ ACP ಸಾಹೇಬರು ಈ ಕ್ರಿಮಿನಲ್ಸು ಮತ್ತು ರೌಡಿ ಶೀಟರ್ಸ್ನ ಪರೇಡ್ ಕರೆದಿದ್ರು. ಆವಾಗ ಎಲ್ಲರೂ ಬಂದಿದ್ರು. ಆದರೆ ಬಾಂಬಾಬು ಮಾತ್ರ ಬಂದಿರಲಿಲ್ಲ. ಹೀಗೆ ಕೆಲವು ವರ್ಷಗಳ ಹಿಂದೆ ಅಚಾನಕ್ಕಾಗಿ ಟೈಗರ್ ಅಂತ ಒಬ್ಬ ಪರಿಚಯ ಆದ ಫೋನಲ್ಲಿ. ಅವನು ಈ ಸೂಪರ್ ಸ್ಟಾರ್ ಜಿತಿನ್ ರಾಜ್ನ ಇಂಥವ್ರು ಕರ್ಕೊಂಡೋಗಿ ಪರಿಚಯ ಮಾಡಿಸು ಅಂತ ಹೇಳ್ತಿದ್ದ. ನಾನು ಪರಿಚಯ ಮಾಡಿಸ್ತಿದ್ದೆ ಅಷ್ಟೇ. ಮೊನ್ನೆ ಕೂಡ ಈ ಹುಡುಗ ಬರ್ತಾನೆ ನಿಮ್ಮ ಗ್ಯಾರೇಜಲ್ಲಿ ಇಟ್ಕೋ ಅಂತ ಹೇಳ್ತಿದ್ದ. ಈ ಹುಡುಗ ಏನು ಕೆಲಸ ಮಾಡ್ತಾನೋ ನನಗೆ ಗೊತ್ತಿಲ್ಲ. ಆದರೆ ಜಿತಿನ್ ರಾಜ್ನ ಪ್ರೊಡ್ಯೂಸರ್ಸ್ಗೆ ಭೇಟಿ ಮಾಡಿಸೋದ್ರಿಂದ ನನಗೆ ಕೈ ತುಂಬ ಹಣ ಸಿಗ್ತಿತ್ತು. ಟೈಗರ್ ಕಳಿಸೋ ಈ ಹಣದಿಂದಾನೇ ನನ್ನ ಮಗಳ ಮದುವೆ ಕೂಡ ಮಾಡ್ತಾ ಇರೋದು. ಟೈಗರ್ ಎಲ್ಲಿ ಕಮಾನ್ ಟೈಗರ್ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ. ಆದರೆ ಅವ್ನು ಕಾಲ್ ಮಾಡಿದ್ರೆ ಅನ್ನೋನ್ ಅಂತ ಬರುತ್ತೆ ನಂಬರು. ಆ ಟೈಗರು ನಿನ್ನೆ ಯಾಕೆ ಚೂಸ್ ಮಾಡ್ದ? ಬೇರೆ ಯಾರು ಸಿಗ್ಲಿಲ್ವಾ ಅವನಿಗೆ? ಹೀಗೆ 10 ವರ್ಷಗಳ ಹಿಂದೆ ನನ್ನ ಹೆಂಡತಿಗೆ ಒಂದು ಆಪರೇಷನ್ ಮಾಡಿಸ್ಬೇಕಾಗಿತ್ತು. ಆಗ ಯಾರೋ ಹೇಳಿದ್ರು ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ನಿನಗೆ ಹಣ ಸಿಗುತ್ತೆ ಅಂತ. ಆಗ ಟೈಗರ್ ನನಗೆ ಹೆಲ್ಪ್ ಮಾಡ್ದ. ಅವ್ನು ಇಂಥವ್ರಿಂದ ಹಣ ತೊಗೊಂಡೋಗಿ ಇಂಥವ್ರು ಕೊಡು ಅಂತಿದ್ದ. ಅವರು ಡಾಲರ್ಸಲ್ಲಿ ಕೊಡ್ತಿದ್ರು, ನಾನು ತೊಗೊಂಡೋಗಿ ಇನ್ನೊಬ್ರು ಕೊಡ್ತಿದ್ದೆ ಅಷ್ಟೇ. ಗಫೂಸ್ ಇಟ್ಸ್ ಎ ಕ್ರೈಮ್. ಇದನ್ನ ಹವಾಲ ಅಂತಾರೆ. ಸರ್ ಅಜ್ಮಲ್ ಸರ್ ಕಾಲ್. ಸರ್ 2 minutes ಐ ವಿಲ್ ಕಾಲ್ ಯು ಸರ್. ಓಕೆ ಮಂದಣ್ಣ. ಹಲೋ ಸರ್. ಹೇಳಿ ಮಂದಣ್ಣ. ಸರ್ ನಾನೊಂದು ವಿಡಿಯೋ ಕಳಿಸಿದ್ದೀನಿ ನಿಮ್ಗೆ, ನೋಡಿದ್ರಾ? ನೋಡ್ತಾ ಇದ್ದೆ. ಬಾಂಬಾಬು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಟೈಗರ್ ಅಂತ ಒಬ್ಬ ವ್ಯಕ್ತಿ ಇವನ ಕೈನಲ್ಲಿ ಎಲ್ಲ ಕೆಲಸ ಮಾಡಿಸ್ಕೊತಾ ಇದ್ದಾನೆ, ಎಲ್ಲ ಫೋನ್ ಮೂಲಕ. ಜಿತಿನ್ ರಾಜ್ಗೆ ಇವನು ಪ್ರೊಡ್ಯೂಸರ್ಗಳನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾನೆ. ಆದರೆ ಆ ಟೈಗರ್ ಎಲ್ಲಿದ್ದಾನೆ ಅಂತ ಇವನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಬಟ್ ಐ ವಿಲ್ ಫೈಂಡ್ ಇಟ್ ಔಟ್ ಸರ್. ಅವ್ನು ಸುಳ್ಳು ಹೇಳ್ತಾ ಇರ್ಬೋದು. ಇನ್ನು ಸ್ವಲ್ಪ ವರ್ಕ್ ಮಾಡಿ ನೋಡಿ. ಓಕೆ ಸರ್, ಶೂರ್. By the way, ನಿಮ್ಮ ಸೂಪರ್ ಸ್ಟಾರ್ ಜಿತಿನ್ ರಾಜ್ ಅವನ ಫೋನ್ನ ಟ್ಯಾಪ್ ಮಾಡಿದ್ವಿ. ಒಂದು ಕಾಲ್ ಬಂದು ಕಟ್ಟಾಯಿತು. ಅದನ್ನು ಟ್ರ್ಯಾಕ್ ಮಾಡಿದ್ರೆ ಮುಲ್ತಾನ್ ಪಾಕಿಸ್ತಾನ ಅಂತ ತೋರಿಸ್ತು. ಏನಾದರೂ ಟೈಗರ್ ಇರ್ಬೋದಾ? ಮುಲ್ತಾನ?
ರಾಜಸ್ಥಾನ್ ಸರ್ ಬೈದವೇ ವರ್ಕೌಟ್ ಮಾಡಿದ್ರೆ ಅವ್ನು ಬದುಕಲ್ಲ ಸರ್. ಅವನ ಹತ್ರ ಮಗಳ ಸೆಂಟಿಮೆಂಟೇ ವರ್ಕ್ ಆಗ್ಬೋದು. ಸರಿ, ಗೋ ಆನ್, ಕ್ಯಾರಿ ಆನ್. ಓಕೆ ಸರ್, ಥ್ಯಾಂಕ್ ಯು. ಐ ವಿಲ್ ಅಪ್ಡೇಟ್ ಯು ಶಾರ್ಟ್ಲಿ ಸರ್.